ಮುಡಾ ಹಗರಣದ ಕುರಿತಾಗಿ ಸಿದ್ದರಾಮಯ್ಯನವರು ಮತ್ತು ಸೋಮಣ್ಣ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ನಿಮಗಿದು ಬೇಕಿತ್ತಾ ಅಂತ ಪ್ರಶ್ನಿಸಿದ್ದಾರೆ ಸೋಮಣ್ಣ. ಛೇ ಕೇಳಿಲ್ಲ, ನೀನು ದೇವರಲ್ಲಿ ನಂಬಿಕೆ ಇಟ್ಟವನು, ನಾನು ದೇವರಲ್ಲಿ ನಂಬಿಕೆ ಇಟ್ಟಿಲ್ಲ ಅಂತ ಸಿಎಂ ಹೇಳಿದ್ದಾರೆ. ಇದೆಲ್ಲ ನಿಮಗೆ ಬೇಕಿತ್ತಾ ಅಂತ ಈ ಸಂದರ್ಭದಲ್ಲಿ ಸೋಮಣ್ಣ ಅವರು ಪ್ರಶ್ನೆ ಮಾಡಿದ್ದಾರೆ. ಅವತ್ತೇ ಸರೆಂಡರ್ ಮಾಡಿ ಅಂತ ಹೇಳಿದ್ವಿ, ನಿಮಗೆ ಅವತ್ತು ಸರೆಂಡರ್ ಮಾಡಿದ್ರೆ ಏನಾಗ್ತಾ ಇತ್ತು ಅಂತ ಕೂಡ ಸೋಮಣ್ಣ ಪ್ರಶ್ನಿಸಿದ್ದಾರೆ. ನಾನು ಸದನದಲ್ಲಿ ಹೇಳಿದ್ದು ಬೇರೆ ಅಂತ ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಇಬ್ಬರ ನಡುವಣ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆ ನಡೆದಿದೆ, ನಿಮ್ಮ ಹಿಂದೆ ಕುತಂತ್ರ ನಡೆದಿದೆ ಅಂತ ಸೋಮಣ್ಣ ಅವರು ಸಿದ್ದರಾಮಯ್ಯನವರಿಗೆ ಕಿವಿಮಾತನ್ನ ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಎದುರುಗಡೆ ಏನಿಲ್ಲ ಹೇಳೋನು, ಆಮೇಲೆ ನನಗೆ ಬೇರೆಯವರಂಗೆ ಹೆಗರಿಸೋದು ಗೊತ್ತಿಲ್ಲ, ಹಿಂದಗಡೆ ಕುತಂತ್ರ ಮಾಡೋದು ಗೊತ್ತಿಲ್ಲ. ಮತ್ತು ಏನಾದ್ರು ಇದ್ರೆ ಹಿಂಗಲ್ಲ ಹಿಂಗೆ ಅದು ನನ್ನ ಮಾತು ಕೇಳಿದರೆ ಇವೆಲ್ಲ ಆಯ್ತಾನೆ ಇಲ್ಲ, ಇನ್ನೂ ಖುಷಿಯಾಗಿರುತ್ತೆ. ಸೊಂಬರಿ ಅದೇ ಕಡೆ ಹೇಳ್ತೀವಿ, ಇಷ್ಟಾನ ಕೊಡೋದಿಲ್ಲ. ದೇವರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಒಂದು ನಿಮಿಷ ತಾಳಿ ನಿಮ್ಗೆ ಏನು ಹೇಳ್ತೀವಿ ನಾವು, ಅದು ಯಾವುದೋ ಒಂದು ಸಣ್ಣದು ಅದನ್ನ ಅವತ್ತೇ ಸರೆಂಡರ್ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು. ಅದೊಂದು ಯಾಕೆ ಮಾಡಿದ್ರಿ? ಅದೊಂದೇ ನಮ್ಮಲ್ಲಿ ಇರೋದು, ಬಾಕಿ ತನಕ ಗೊತ್ತಿಲ್ಲ. ಅದೊಂದು ನೀವು ಸರಿ ಮಾಡಿದ್ರೆ ಇವೆಲ್ಲ ಐತಾ? ಪಾಪ ಔಷಧ ಯಾಕೆ ಹೇಳಿದ್ರಿ? ಇಷ್ಟು ಕೋಟಿ ಅಲ್ಲ ಅಷ್ಟು ಕೋಟಿ ಅಂತ ನೀವು ನಾವು ಹೇಳಿದ್ವು ನಿಮ್ಗೆ ಹೇಳಕ್ಕೆ. ನಾನೇ ನಿದ್ದ ಔಷಧಿ ಏನೇನೋ ಮಾತಾಡ್ತೀನಿ. ಅಲ್ಲಪ್ಪ, ನಾನು ಹೇಳಿದ್ದು ಏನು ಅಂತಂದ್ರೆ ಲ್ಯಾಂಡ್ ಆಕ್ಷನ್ ಆಕ್ಟ್ ಪ್ರಕಾರ ಮಾಡಿದ್ರೆ ಓಕೆ, ಸೋಮಣ್ಣ ಅವರು ನಾವು ಆಗಲೇ ಅವತ್ತೇ ಹೇಳಿದ್ವಿ, ಕೇಳಿದಿದ್ರೆ ಏನಾಗ್ತಿತ್ತು, ಅದೊಂದು ಚಿಕ್ಕದಿಟ್ಕೊಂಡಿದ್ರೆ ನಿಮ್ಗೆ ದೊಡ್ಡ ಇದಾಗ್ಬಿಡ್ತಾ ಇತ್ತಾ? ಈಗ ನೋಡಿ ಏನಾಯಿತು, ಕೊಟ್ಬಿಡ್ಬೇಕಿತ್ತು ವಾಪಸ್ಸು, ಕೇಳಲಿಲ್ಲ ನೀವು. ಸದನದಲ್ಲಿ ಬೇರೆ ನೀವು ಅಷ್ಟು ಕೋಟಿ ಇಷ್ಟು ಕೋಟಿ ಅಂತೆಲ್ಲ ಹೇಳಿದ್ರಿ ಅಂತೆಲ್ಲ ಮಾತನಾಡಿದ್ರು. ಇದಕ್ಕೆ ಅವರು ಸಿದ್ದರಾಮಯ್ಯನವರು ಸಮರ್ಥಿಸ್ಕೊಳ್ಳೋ ರೀತಿಯಲ್ಲೇ ಛೇ ಹಂಗಲ್ಲ, ನೀನು ದೇವರಲ್ಲಿ ನಂಬಿಕೆ ಇಟ್ಟಿದ್ಯಾ, ನಾನು ದೇವರಲ್ಲಿ ನಂಬಿಕೆ ಇಟ್ಟಿಲ್ಲ, ಸದನದಲ್ಲಿ ಹೇಳಿದ ವಿಚಾರ ಬೇರೆ, ಹೀಗೆ ಇಬ್ಬರ ನಡುವೆ ಮಾತುಕತೆ ಆಗಿದ್ದು ಮೂಡಾ ವಿಷಯವಾಗಿಯೇ. ಒಂದು ಸೈಟ್ ಏನಿದೆ ಅದನ್ನು ಹಿಂದೆ ಕೊಟ್ಟುಬಿಡಿ ಅಂತ ಹಲವರೇ ಹೇಳಿದರು. ಆದರೆ ಸಿದ್ದರಾಮಯ್ಯನವರು ಅದನ್ನು ಮಾಡಿದಿದ್ರೆ ಅನ್ನುವಂತಹ ಪ್ರಶ್ನೆಯನ್ನು ಈಗ ಸೋಮಣ್ಣ ಅವರು ಕೇಳಿದ್ದಾರೆ.